ನಿನ್ನ ಬಿಟ್ಟು ಮತ್ತೊಬ್ಬರನ್ನ ಹುಟ್ಟಿಸಿದವ್ರು ಒಬ್ರು ಹಂಗ ನಿನಗ್ ಹೆಂಗ ನಿಂದ ನಿಮ್ಮ ಮುತ್ಯಂದ ನಿಮ್ಮ ಅಪ್ಪಂದ ಕಾಕಂದ ಬಾಬಾಂದ ಅಣ್ಣಂದ ತಮ್ಮಂದ ತಲಿ ಮಾರ ಗಂಟ್ಲೆ ಬರ್ತೈತ್ಲೆ. ಹೌದು ಬರ್ತದಲ್ರಿ. ಹೇಳೋರು ಹೆಂಗ್ ಹೇಳ್ತಾರು ಹೆಂಗ್ರಿ ನೀವ್ ಇವ್ರಾಗ ಹುಟ್ಟಿದ್ರಿ, ಹೌದು ಇಂಥವ್ರ ಹೊಟ್ಟಿಲಿ ನೀವು ಹುಟ್ಟಿ ಬಂದ್ರಿ, ಇಂಥ ಮನಿತನದೊಳಗಿದ್ರಿ, ಇದ ಗಲ್ಲಿಯಾಗಿದ್ರಿ, ಹೌದು ನಿಮ್ ಮನಿ ದೇವ್ರ ಇದರಿ, ಇದೇರಿ ನಿಮ್ ಅಪ್ಪ ಇವ ನಿಮ್ ಮುತ್ಯ ಇವ ಇಂಥವ್ರದಿಂದ ನೀವ್ ಹುಟ್ಟಿ ಬಂದಿಪ್ಪ ಅವ್ರ ಹೆಂಗ ನೀನ್ ತಲಿ ತಲಾಂತರ ಹೇಳ್ತಾರಲ್ಲ ಜಾತಕ ಹೇಳ್ತಾರಲ್ರಿ. ನೀವು ಹಂಗ ಹೇಳತ್ತೀರಿ ಏನಂತ ಹೇಳಿ ಹೆಂಗ್ರಿ 84 ಲಕ್ಷಿಗೆ ಏನೋ ಹಕ್ಕಿ ಪಕ್ಷಿ ನಾಯಿ ನರಿ ಗಿಡ ಗಂಟಿ ಕರಿತೆಲಿ ಮಾನವ್ರು ಹಿಡ್ಕೊಂಡು ಎಲ್ಲಾನ ಪರಮಾತ್ಮ ಹುಟ್ಟಿಸ್ಯಾನ ಅಂತ ಹೇಳಿದಿ ಹೇಳ್ತಾರ್ರಿ. ನನಗ ಸಂಶಯ ಬರ್ತದೆ. ಏನ್ ಬರ್ತಾವ ಸಂಶಯ ಈಗ? ಪರಮಾತ್ಮ ಈ ಜಗ ಎಲ್ಲ ಪರಮಾತ್ಮ ಹುಟ್ಟಿಸ್ಯಾನ ಅಂತ ಹೇಳಿ ಪರಮಾತ್ಮನ ಹುಟ್ಟಿಸಿದವ್ರು ಯಾರು? ಬೇಕಲ್ಲ ಅವನಿಗೆ ಒಬ್ರು ಯಾರ್ರಿ? ಅವಂಗೂ ಯಾರೇ ಹುಟ್ಟಿಸ್ಯಾರು? ಏನ್ ಇಲ್ಲೋ ಏನ ಉತ್ತರಿ ಮಳೆ ಅಂದ ಕಪ್ಪಿಗತ್ಲೆ ಅದು ಮುಗಲ ಕ್ರಪಕ್ಕ ತೆಳಗ ಬಿದ್ದಾನು. ಈಗ ನಿನಗ್ ಹುಟ್ಟಿಸ್ಬೇಕಾದ್ರ ನಿಮ್ಮ ಅಪ್ಪ ಬೇಕಾದ, ನಿಮ್ಮ ಅಪ್ಪನ ಹುಟ್ಟಿಸ್ಬೇಕಾದ್ರ ನಿಮ್ ಮುತ್ಯ ಬೇಕು, ನಿಮ್ ಮುತ್ಯನ ಹುಟ್ಟಿಸ್ಬೇಕಾದ್ರ ಅವ್ರ ಅಜ್ಜ ಮುತ್ಯ ಬೇಕು. ಹಂಗ ಈ ಪರಮಾತ್ಮ ಜಗ ಹುಟ್ಟಿಸ್ಯಾನ ಅಂದ್ಯಲ್ಲ, ಪರಮಾತ್ಮ ಎಲ್ಲಾ ಜಗ ಹುಟ್ಟಿಸ್ಯಾನ ಅಂದ್ರೆ ಪರಮಾತ್ಮನ ಯಾರು ಹುಟ್ಟಿಸ್ಯಾನ? ಯಾರು ತಯಾರು ಮಾಡಿದ್ರ ಅವನಿಗೆ? ಅವಂಗು ತಾಯಿ ತಂದಿ ಬಂಧು ಬಳಗ ಹೆಂಡ್ರ ಮಕ್ಕಳ ಅದಾರೋ ಏನ ಇಲ್ಲೋ ಏನ ಒಬ್ಬನ ಅದಾನೋ? ನಿನಗ ಪರಮಾತ್ಮ ಬೆಳೆಸಲಾಕ ಬಂದದಿ ಕರೆ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ತಿಳಿದಿಲ್ಲ. ಅಂದ್ರೇನು ರ ಅಂದ್ರೇನು ಮ ಅಂದ್ರೇನು ಒಳಗ ಅರ್ಥ ಐತಿ, ಅದಕ್ಕ ನಿನಗ ಗೊತ್ತಾಗಿಲ್ಲ ಅದ್ರ ಮರ್ಮ. ಹೆಂಗ ನಿನ್ನಂತಿ ಹೊಡಿ ನೀ ಒಟ್ಟು ಪರಮಾತ್ಮ ದೊಡ್ಡವ್ ದೇವ್ರ ಹೆಚ್ಚಿನವ್. ಕೇಳತ್ತಮ್ಮ ಸಣ್ಣಂಗೆ ಏನ್ ಕೇಳ್ಬೇಕಾಗೈತಿ? ದೇವ್ರ ದೇವ್ರ ಅಂತ ಬಾಯಿ ಮಾಡತೀರಿ, ಹೌದು ತಮ್ಮ ಎಲ್ಲಿ ಅದಾನೋ ದೇವಾರ? ಏ ಯಾವ ಭಾಡ್ಯ ನಮಗ ಹಾಡದಾನ ಅವರಿಗೆ ಹೇಳು ಅವನ ತಾಯಿ ತಂದೆ ಹೆಸರ, ಅಜ್ಜನ ಹೆಸರ, ಮುತ್ಯನ ಹೆಸರ, ಮೊಮ್ಮಗ ಹೆಸರ, ಗೇಯಾಗ ತಾಯಿಯಾಗ ಯಾರ್ಯಾರ ಕೂಡಿ ತಮ್ಮ ಹಾಡದಾರವರಿಗೆ ಹೇಳು ಅವನ ತಾಯಿ ತಂದೆ ಹೆಸರ, ಅಜ್ಜನ ಹೆಸರ, ಮುತ್ಯನ ಹೆಸರ, ಮೊಮ್ಮಗ ಹೆಸರ, ಗೇಯಾಗ ತಾಯಿಯಾಗ ದೇವ್ರ ದೇವರ ಅಂತ ದೆವ್ವ ಬಡದೇನೋ, ದೇವರ ದೇವರ ಅಂತ ದೆವ್ವ ಬಡದೇನೋ, ದೆವ್ವ ಬಡದೇನೋ, ದೇವರ ದೇವ್ರ ದೇವ್ರ ಅಂತ ದೆವ್ವ ಬಡದ ತಮ್ಮ ದೇವರ ಇರವಾದ ಯಾವೂರ? ಅವನ ಊರಿಗೆ ಮತ್ತ ನಿಮ್ಮ ಊರಿಗೆ ಎಷ್ಟು ಐದು ತಮ್ಮ ಅಂತಾರ, ಜಂತಾರ ಇದರ ತಂತಾರ, ಏನ್ ಕೇಳ್ತಾರ ಕವಿಗಳ? ಏನಂದ್ರವಾ? ದೇವ್ರ ದೇವ್ರ ಅಂತ ದೆವ್ವ ಬಡದೇನ ದೇವರ ಇರುವುದು ಯಾವೂರ? ಹೌದವ. ಇಲ್ಲಿ ನಮ್ಮ ಹಣಮಾಪದಾನು ಅದಕ್ಕ ನಾ ಬಂದನೆತ್ ಹೇಳಕ್ ಹೋಗ್ಬೇಡ, ನಾ ಕೇಳುದು ನಿನಗ ಈ ದೇವ್ರ ಅಲ್ಲ. ಯಾವ ದೇವ್ರಿವ? ತಮ್ಮ ಕಲ್ಲ ದೇವ್ರ ಹುಟ್ಟತತಿ ಯಾರ ಕೈಯಾಗ? ಒಡ್ರತಿ ಮಣ್ಣ ಕೈಯಾಗ. ಕಟ್ಟಿಗೆ ದೇವ್ರ ಬಡಿಗೆನ ಕೈಯಾಗ. ಮಣ್ಣ ದೇವ್ರ ಕುಂಬಾರನ ಕೈಯಾಗ. ಹಿತ್ತಾಳಿ ದೇವ್ರ ಪತ್ತರ ಕೈಯಾಗ. ಇವೆಲ್ಲಾ ನಿಮ್ಮ ಕೈಯಾಗ ಹುಟ್ಟಿದ್ರಲ್ಲ. ಹೌದು, ಮನುಷ್ಯರ ಕೈಯಾಗ ತಯಾರ. ನಾವು ನೀವು ಮಾಡಿದ್ದಾರ. ನಾವು ನೀವು ಮಾಡಿಟ್ಟಿರೋ ದೇವ್ರನ ಸುದ್ದಿ ನನಗ ಬೇಡ. ಇವು ಬೇಕಾಗಿಲ್ಲ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟು ದಿಕ್ಕ ಪಾಲಕರು ಇದ್ದಿದ್ದಿಲ್ಲ, ನನ್ನ ಮಸೀಬನಾಳ ಇಲ್ಲ, ನಿನ್ನ ಸುನ್ನಾಳ ಇಲ್ಲ, ಏನೂ ಇಲ್ಲ.
ಈ ಪಾಮಲದಿನಿ ಕ್ರಾಸುನು ಇದ್ದಿದ್ದಿಲ್ಲ. ಇಲ್ಲ ಇಲ್ಲ ಒಟ್ಟ ಇಲ್ಲ. ಇದು ಕತ್ತಲಿಲ್ಲ ಬೆಳಕಿಲ್ಲ, ಇದು ಏನೇನು ಇರುಕಿತ್ತ ಮೊದಲ ದೇವ್ರ ಎಲ್ಲಿದ್ದ? ಎಲ್ಲಿದ್ದ? ಯಾವ ಜಾಗದಾಗಿದ್ದ? ಎಲ್ಲಿ ಬಂದು ಬಿದ್ದ? ಏನು ಊಟ ಮಾಡ್ತಿದ್ದ? ಸಾವ್ಕಾಸ್. ಬೇಕಲ್ಲ. ದೇವ್ರವ ಏನು ಉಣ್ತಿದ್ದ? ಹ, ಹ, ಕಾನ ಪೀನ ಸೋನ ಉಟ್ನ ಬೇಟ್ನ ಹ. ಕಿದರ್ ಬಾ ತೆರ ಬಾಪ್ का ठिकाना ಕಾ ಹೇ? ಮತ್ತುಮ ಎಲ್ಲೈತಿ ದೇವ್ರದ ಸುದ್ದಿ? ಹಾ ಹಾ ಹಾ. ಇದು ಏನೇನು ಇರುಕಿತ್ತ ಮೊದಲ ದೇವ್ರ ಆದವ್ರ ಯಾರ? ಯಾರು? ಹೌದು. ದೇವ್ರ ತೇಳಿ ಆದವ್ರ ಯಾರು? ಪ್ರಥಮದೊಳಗ ದೇವ್ರ ತೇಳಿ ಅನ್ಸ್ಕೊಂಡವ್ರ ಯಾರು? ಹೌದು ಬೇಕಲ್ಲ. ದೇವ್ರ ತೇಳಿ ಕರಿಲಾಕ ಒಬ್ರು ಬೇಕಲ್ಲ. ಬೇಕಲ್ಲ. ದೇವ್ರತ್ ಕರೆದವ್ರ ಯಾರ? ಪ್ರಥಮದೊಳಗ ದೇವ್ರ ಆದವ್ರ ಯಾರ? ಯಾರು? ಹೌದು ಹೌದು. ಪರಮಾತ್ಮ. ಹ, ಅಲ್ಲಿ ಹಿಡ್ಕೊಂಡು ಇಲ್ಲಿಸ್ತಕ ದೊಡ್ಡವನಾಗಿ ತಮ್ಮ ಹೌದು. ಹೆಚ್ಚು ಕಮ್ಮಿ 40 ವರ್ಷ ವಯಸ್ಸು ನಡೆದಕ್ಕೆ ನಮ್ಮ ಮತ್ತಮ ಕಾಕಂದ ಗಂಡ ಹಡವಂದ ಏ ಬಂದದ್ರಿ. ಪರಮಾತ್ಮ ಹಿಂಗದಾನ ತಿಳ್ ಕಂಡಿಯನ? ಇಲ್ಲ. ಅವ ಹಿಂಗ ಅದಾನು, ಯಾರು ನೋಡಿಲ್ಲ. ಇಂಥವ್ರಿಗೆ ಭೇಟಿ ಆಗ್ಯಾನು. ಹ, ಹ, ಬರೀ ಭಾವಚಿತ್ರ ನಮ್ಮ ನಿಮ್ಮ ಒಳಗಿರುವಂತ ಭಾವನೆಗಳ ಹ, ಹ. ಏನೋ ಹೆಂಗವ? ಪರಮಾತ್ಮ ಅದಾನ್ರಿ, ಮೈ ಎಲ್ಲ ಬೂದಿ ಬಡ್ಕೊಂಡಾನ್ರಿ, ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡಾನ್ರಿ, ಕೈಯಾಗ ಒಂದ್ ತ್ರಿಶೂಲ ಕೈಯಾಗ ಒಂದ್ ಹಿಡ್ದಾನ. ತ್ರಿಶೂಲ ಹಿಡ್ದಾನು, ಕೊಳ್ಳಾಗ ಒಂದ್ ಹಾವ ಸುತ್ತಾನು, ಹಾ ಇವನೇ ಪರಮಾತ್ಮ. ನೆತ್ಯಾಗ ಜಡಿ ಒಳಗ ಗಂಗಾ ನಿಟ್ಟಾನು. ಹೌದು ಪರಮಾತ್ಮ. ಇದು ನಾವ ನೀವ ಒಬ್ಬ ಚಿತ್ರಕಾರ ಹೌದು. ತನ್ನ ಮನಸ್ಸಿನೊಳಗ ತನ್ನ ಭಾವನೆ ಒಳಗ ಶಿಲ್ಪಿ ಶಿಲ್ಪಕಾರ ಅದನ್ನ ಹೌದು. ಭಾವನೆಯಿಂದ ಕೈಲೇ ಬಿಡಿಸಿರುವಂತ ಚಿತ್ರಕಾರ. ಚಿತ್ರ ನೋಡಿ ಕಿಶಿಂದ 2 ಉದಕಡಿ ತಗೊಂಡ ಕಿಲೋ ಬ್ಯಾಳಿ ಹಾಕಿ ಹೂರ್ನ ಗಡಬ ಮಾಡಿಟ್ಟು ಅದರ ಮುಂದೆ ಓದಿಟ್ಟು ನಾವ್ 2 ಉದಕಡಿ ಬೆಳಿಗ್ಗೆ ಇವನ ಪರಮಾತ್ಮ. ಇಲ್ಲ. ಬರೇ ಫೋಟೋದಾಗ ನೋಡುದಾತ, ಅಲ್ಲ ನಿಜ ಜೀವನದೊಳಗ ನಿನಗ ಪರಮಾತ್ಮ ಅದು ಕಂಡ ನೀನು. ಕಂಡನೇನು? ತಮ್ಮ ನಿನಗ ದೇವ್ರದು ಸಿಕ್ಕ ನೀನು, ಇಲ್ಲ. ನನಗ ಮಾತ್ರ ಸಿಕ್ಕೈತಿ ನೋಡ ದೇವ್ರ. ಹೆಂಗವ? ನಾ ನಿಜ ಜೀವನದೊಳಗ ನೋಡಿದ್ದು ಖರೆ, ಹ, ಆ ದೇವ್ರ ಕೈಯಾಗ ನಾ ಸಾಲಿ ಕಲ್ತದ್ದು ಖರೆ, ಅದು ಆ ಎಂತದು? ದೇವರದಿಂದ ನಾ ಜಗ ಕಂಡದ್ದು ಖರೆ. ಅದು ಯಾವ ದೇವರವ? ತಮ್ಮ ಹುಟ್ಟಿದ ಕೂಸಿನ ಕಣ್ಣಾಗ ದೇವ್ರ ಕಾಣ್ತಾನ ಒಮ್ಮೆ? ಏ ಇಲ್ಲ ಕಂಡಿಲ್ಲ ಅವಾಗ ಒಟ್ಟ. ನೀಂದ ಗಂಡ ಹುಡುಗ ಹುಟ್ಟು, ಹೆಣ್ಣು ಹುಡುಗಿನ ಹುಟ್ಟು, ಯಾವಾಗ ಹುಟ್ಲಿ? ಹುಟ್ಟಿದ ತಕ್ಷಣ ದೇವರ ಕಣ್ಣಾಗ ನಿನ್ನ ಶಿವ ಕಂಡ ನನ? ಇಲ್ಲ ಕಂಡಿಲ್ಲ ಕಂಡಿಲ್ಲ. ಇಲ್ಲ. ಯಾರು ನೋಡೇ ಇಲ್ಲ. ಹುಟ್ಟಿದ ತಕ್ಷಣ ಕೂಸ ನೋಡದ ಬರೀ 2 ದೇವ್ರ. ಯಾವ ದೇವರವ? ಒಂದ ಜನ್ಮ ಕೊಟ್ಟ ತಾಯಿನ, ಒಂದ ಭೂಮಿ ತಲೆ ಮ್ಯಾಗ ಬಿದ್ದದ ಭೂಮಿ ತಾಯಿನ. ಭೂಮಿ ತಾಯಿಗೆ ನೋಡ್ತಾನ. ಅವಾಗ ಅಪ್ಪನು ಒಳಗಿರಂಗಿಲ್ರಿ, ಇವ್ ಬಾಗ್ಲನ ಕಾಯ್ತಿರ್ತಾನ, ಹೊರಗೆ ಇರ್ತಾನ, ಇವೇಲಿ ನೋಡ್ತಾನ. ಇಮೇಲಿ ಒಳಗಿರ್ತಾನ, ಇವ್ ಇಲ್ಲ. ಇರಂಗಿಲ್ಲ ಒಳಗ. ಇಲ್ಲ ಇಲ್ಲ ಇಲ್ಲ. ಇವ್ ಎಲ್ರಿ ಆದ ಹುಟ್ಟಿದಾಗ ನಾ ನೋಡಿ ಅಂದ್ರ ನನ್ನ ಮೇಲೆ ಪೀಡಾ ಬಂದಿತ್ತ, ಇವ್ ಹೊರಗ ಇರ್ತಾನ. ಏ ದೂರ ಇರ್ತಾನ. ಹುಟ್ಟಿದ ತಕ್ಷಣ ನೋಡುದು ಹೌದು. ಕೂಸ ಒಂದ ಭೂಮಿ ತಾಯಿನ, ಹ. ಒಂದ್ ಜನ್ಮ ಕೊಟ್ಟ ತಾಯಿನ. ತಾಯಿನ. ಇದನ್ನ ಹೇಳು ದೇವ್ರ ಇದು ಸ್ವಾರ್ಥಿ ಐತಿ. ಹೆಂಗ ಸ್ವಾರ್ಥಿ ಐತಿವ? ನೀ ಏನ್ ಬೆಳೆಸಲಕ್ ಬಂದಿಲ್ಲ, ಈ ದೇವ್ರ ಸ್ವಾರ್ಥಿ ಇದು. ಹೌದು. ಹೆಂಗ ತಮ್ಮ? ಹೆಂಗ್ರಿ? ಭಕ್ತರ ಕಟ್ಟಿದ ಗುಡಿ ಒಳಗ ತಾ ಹೋಗಿ ಕುಂಡ್ರಲಕ್ಕ ನೋಡ್ತೈತಿ ದೇವ್ರ, ಇದು ಆಹಾ. ಸ್ವಾರ್ಥಿ. ಹೌದು ಸ್ವಾರ್ಥಿ. ಏನೋ ಹೌದು. ಭಕ್ತರ ಕಟ್ಟಿದ ಗುಡಿ ಒಳಗ ತಾ ಹೋಗಿ ಕುಂಡ್ರಲಕ್ಕ ನೋಡ್ತೈತಿ, ಇದು ದೇವರ ಸ್ವಾರ್ಥಿ. ಇದು ಸ್ವಾರ್ಥಿ. ಆದ್ರ ತಾಯಿ ಹಂಗಲ್ಲ, ಹೆಂಗವ? ತಾಯಿ ನಿಸ್ವಾರ್ಥಿ. ಹೆಂಗ ನಿಸ್ವಾರ್ಥಿ ಅಂತೀರಿ? ತನ್ನ ಗರ್ಭದ ಗುಡಿ ಒಳಗ ಮತ್ತೊಂದ ಜೀವಕ್ಕ ಜನ್ಮ ಕೊಟ್ಟ ಜಗ ತೋರಿಸಿ ಬಿಡ್ತಾಳಲ್ಲ, ಹೌದು. ಇದು ನಿಸ್ವಾರ್ಥಿ. ಅದು ನಿಸ್ವಾರ್ಥಿ. ನೀ ಹೌದು. ಬೆಳೆಸು ದೇವರ ಸ್ವಾರ್ಥಿ, ಸ್ವಾರ್ಥಿ. ನನ್ನ ತಾಯಿ ನಿಸ್ವಾರ್ಥಿ. ತನ್ನ ಗರ್ಭದ ಗುಡಿ ಒಳಗ ಮತ್ತೊಂದು ಜೀವಕ್ಕೆ ಜನ್ಮ ಕೊಡ್ತಾಳ. ಹೌದು 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 ಖರೆ. ನಿನ್ನ ದೇವ್ರ ಹಂಗಿಲ್ಲ. ಹೆಂಗವ? ಯಾರದ್ರೆ ಗುಡಿ ಒಳಗ ಹೋಗಿಸಿಂದ ಮೇರಾ ಗರ್ ಹೈ ಮೇರಾ ಗುಡಿ ಹೈ ಹಾ, ಹಾ, ಹಾ. ನೀವ ಹೆಂಗ ತಗದೆ ಒಂದು? ಯಾರವ? ಹಾ ಜೀವಾತ್ಮ. ಜೀವಾತ್ಮ. ಈ ಶರೀರ ನಂದು, ಹೌದು. ರಕ್ತ ನಂದು, ಮಾಂಸ ನಂದು, ಚರ್ಮ ನಂದು, ರೋಮ ನಂದು, ನಂದು. ಈ 7 ಪದರ ಸೀಮಿ ನಂದು, ನಂದು. 3 ಮಳ ಶರೀರ ನಂದು. ನಂದದ. ಈ ಶರೀರ ಒಳಗ ನಿನ್ನ ಜೀವಾತ್ಮ ಹ, ಹ. ಹಿಂದಕ್ಕಿನ ಜನ್ಮದಾಗ ಮಾಡಿರುವಂತ ಕರ್ಮ ಕಳ್ಕೊಲಕ ಬಂದ ಒಳಗ ಡೊಗ್ಗಿ ಕೂತದ. ಏನು ಕರ್ಮ ಕಳ್ಕೊಳಕ? ನನ್ನ ಸ್ವಾರ್ಥಕ್ಕೆ ಕೂತಿಲ್ಲಿವ, ಇಲ್ಲ. ನನ್ನ ಸಂಬಂಧ ಬಂದ ಕೂತಿಲ್ಲ. ಇಲ್ಲ ಇಲ್ಲ ಇಲ್ಲ. ಜೀವ ಅಂದ್ರ ಹೆಂಗ ತಮ್ಮ? ಹೆಂಗ? ಈಗ ನೋಡು, ಜೀವಾತ್ಮ ಹ. ಶರೀರ ಬೆಳೆಸಲಾಕ ನಾ ಬಂದನಿ, ಜೀವ ಬೆಳೆಸಾಕ ನೀ ಕತ್ತಿದಿ. ಬಂದಾರೆ ತಮ್ಮ ಹೇಳ್ರಿ. ಶರೀರ ಬೇಕಂತೇಳಿ ಜೀವ ಹುಡುಕ್ಯಾಡ್ಕೊತ ಬಂದತಿ ವಿನಃ ಜೀವ ಇದ್ದಲ್ಲಿ ಶರೀರ ಹೋಗಿಲ್ಲ. ಹೋಗಿಲ್ಲ ಸಾಧ್ಯ ಯಾಕ? ಇಲ್ಲ. ಹೌದು. ಅವ ಹಿಂದಕಿನ ಜನ್ಮದಾಗ ಅಂಡಜ ಪಿಂಡಜ ಜಲಜ ಉದ್ಬೀಜ ಅವೆಲ್ಲ ಮಾಡಿರು ಕರ್ಮ ಕಳಿಬೇಕಾಗ್ಯದ. ಕರ್ಮ ಕಳಿಬೇಕಾದ್ರ ಶರೀರ ಅನ್ನುವಂತ ಹೆಂಡತಿ ಸಾಥ್ ಕೊಡ್ಬೇಕು. ಬೇಕು. ಶರೀರ ಅನ್ನುವಂತ ಹೆಂಡತಿ ಸಾಥ್ ಕೊಡ್ಬೇಕಾದ್ರ ಆ ಕಿಲ್ದಲ್ಲಿ ಬಾಂಧಿಕಿಸಿಂದ ಡೊಗ್ಗಿ ಹಾಕಿ ತ್ಯಾಕ ಸಲಾಮ್ ಹೊಡೆದು ಒಳಗ ಕುಂಡ್ರಬೇಕು. ಒಳಗ ಕುಂಡ್ರಬೇಕಾಗ್ಯದ, ಆಟ ಆಡಬೇಕಾಗ್ಯದ. ಬರೇ ಒಂದು ಉದಾಹರಣೆ ಕೊಡ್ತನು. ಎಲ್ಲಿರೇ ಬಂದ ಹೌದು. ಒಂದ್ 4 ದಿವಸ ಬಾಡಿಗೆ ಇರೋದನ್ರಿ, ಒಂದ್ ಮನಿ ಐತಿ ಅನ್ನ ಕೂಡ್ರಿ ಅಂತ ಕೇಳ್ಬೇಕಾಗ್ತದ. ಹೌದು ಬಾಡಿಗೆ.
ಹಾ? ಹೌದು 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 ಎಷ್ಟು ದಿವ್ಸ ಬರೀ 4 ದಿವ್ಸ ಹಾ ಬಾಡಿಗೆ ಬೇಕಲ್ಲ ಫಿಕ್ಸ್ನು ಅಲ್ಲ ಇಲ್ಲ 4 ದಿವ್ಸ ಬಾಡಿಗೆ ಇರಾವದನ್ರಿ ಹಾ ಮನಿ ಐತೇನ್ರಿ ಒಂದ್ ಅಂದಾಗ ಮನಿ ಇದ್ದಾಗ ಬಾಡಿಗೆ ಕುಡ್ಲಾಕ್ ಬರ್ತದ ಹೌದು ಮನಿ ಇದ್ದಾಗಲ್ರಿ ಮನಿನ ಇರ್ಲಿಕ್ಕ ನೀ ಯಾವಲ್ಲಿ ಬಾಡಿಗೆ ಇರ್ತಿ ಎಲ್ಲಿರವನಿ ಹಂಗ ನೋಡ್ ಹೌದು ಮೊದಲ ಪಿಂಡ ಹೌದು ಆಮೇಲೆ ಪ್ರಾಣ ಪ್ರಾಣ ಮೊದಲ ಜಿಂದಗಿ ಹೌದು ತದನಂತರ ಬಂದಿಗಿ ಬಂದಿಗೆ ಮೊದಲ ಪಾರ್ವತಿ ಹೌದು ಪರಮಾತ್ಮ ಹೌದು ಮೊದಲ ಸಗುಣ ಹೌದು ಆಮೇಲೆ ನಿರ್ಗುಣ ಹೌದು ಹೌದು ಮೊದಲ ಪ್ರಪಂಚ ಆಹಾ, ಆಮೇಲೆ ಪಾರಮಾರ್ಥ ಆಮೇಲೆ ಅದ ಹೌದು ಹೌದು ನೀ ಡೈರೆಕ್ಟ್ ಪಾರಮಾರ್ಥ ಕಾಣ್ತಾನಂದ್ರ ನಿನಗ ಆಗಂಗಿಲ್ಲ ಪ್ರಪಂಚ ಮಾಡು ಪಾರಮಾರ್ಥ ಹಿಡಿ ಅದೇ ನೇಮ್ ಅದ ನೇಮ ಐತ ಹೌದು. ಸೃಷ್ಟಿ ನೇಮ ಹೌದು ಅದಕ್ಕ ಅವರು ಹೇಳತ್ಯಾರ ಹೇಳ್ತಾರಲ್ರಿ ಏ ಒಟ್ಟ ಎಲ್ಲ ನಾನಿಂದ ಆಗೈತಿ ಒಳಗ ಅವನ ಗಂಡನ ಸುದ್ದಿ ಒಂದ್ ಬಾಳ ಹೇಳತ್ತೇನ ಆ ಗಂಡಂದೇ ಹೆಚ್ಚ ನಡೆದಾರೆ ಒಟ್ಟನ ಗಂಡ ದೊಡ್ಡವ ಗಂಡ ದೊಡ್ಡವ ಗಂಡ ದೊಡ್ಡವ ಗಂಡ ಇದ್ರ ಹುಚ್ಚ ಹಿಡ್ದೈತಿ ಮಳ್ಳ ನಿನಗ ಹಾ ಗಂಡ ಮಾಡ್ಕೊಂಡ ಹೆಣ್ತಿನ ಮೆಟ್ಟಿಗೆ ಹಸ್ತಾನು ಹೌದು ಗಂಡ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಾನಂದಿ ಇದು ನಿನ್ನ ತಲೆಯಾಗಿನ ಭ್ರಮೆ ಮೊದಲು ತೆಗೆದು ಹೌದು ತೆಗೆದು